ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ. ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ. ಸಾಯಿಬಾಬಾ ಚಮತ್ಕಾರ, ಭಕ್ತರ ಜೀವನದಲ್ಲಿ ನಡೆಯುವ ಅದ್ಭುತಗಳು. ಜಗತ್ತಿನಲ್ಲಿ ಲಕ್ಷಾಂತರ ಜನರು ಸಾಯಿಬಾಬಾ ಅವರನ್ನು ಪೂಜಿಸುತ್ತಾರೆ. ಅವರ ಹೆಸರು ಕೇಳಿದಷ್ಟೇ ಮನಸ್ಸಿಗೆ ಒಂದು ಶಾಂತಿ, ನಿಶ್ಚಲತೆ, ಭರವಸೆ, ಹಾರೈಕೆ, ಆಸರೆ ಇವುಗಳೆಲ್ಲ ಒಟ್ಟಿಗೆ ಬರುತ್ತವೆ. ಯಾಕೆಂದರೆ ಸಾಯಿಬಾಬಾ ಒಂದು ದೇವರು ಮಾತ್ರವಲ್ಲ, ಅವರು ಬದುಕಿನ ಮಾರ್ಗವನ್ನು ತೋರಿಸುವ, ಕಷ್ಟಕ್ಕೆ ಕೈ ಹಿಡಿಯುವ, ಅಳುತ್ತಿರುವಾಗ ಕಷ್ಟಕ್ಕೆ ಭುಜ ಕೊಡುವ ಒಬ್ಬ ಪರಮಾತ್ಮ. ಸಾಯಿಬಾಬಾ ಹೇಳಿದ್ದಾರೆ, ನಾನು ಹತ್ತಿರ ಇರದ ಕ್ಷಣವೇ ಇಲ್ಲ, ನೀನು ನನ್ನನ್ನು ಕರೆಯದ ದಿನವೇ ಇಲ್ಲ. ನೀನು ನನ್ನನ್ನು ಮರೆಯುವೆ, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಈ ಒಂದು ವಾಕ್ಯವೇ ಲಕ್ಷಾಂತರ ಭಕ್ತರ ಬದುಕಿನಲ್ಲಿ ಚಮತ್ಕಾರದಂತೆ ಕೆಲಸ ಮಾಡಿದೆ. ಚಮತ್ಕಾರ ಎಂದರೆ ಕಾಯಿಲೆ ಗುಣವಾದರೆ ಚಮತ್ಕಾರ ಎಂದುಕೊಳ್ಳುತ್ತಾರೆ. ಹಣ ಸಿಕ್ಕರೂ ಚಮತ್ಕಾರ. ಆದರೆ ಬಾಬಾ ಹೇಳುತ್ತಾರೆ, ನಿನ್ನ ಮನಸ್ಸು ಶಾಂತವಾದ ಕ್ಷಣದಲ್ಲಿ ನಡೆಯುವ ಬದಲಾವಣೆ, ಅದೇ ದೊಡ್ಡ ಚಮತ್ಕಾರ. ಬಹಳವರಿಗೆ ಇದು ಅರ್ಥವಾಗುವುದಿಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲೂ ಸಾಯಿಬಾಬಾ ಚಮತ್ಕಾರ ಒಂದೊಂದು ರೂಪದಲ್ಲಿ ಬರುತ್ತದೆ. ಕಷ್ಟಗಳಲ್ಲಿ ಸಿಲುಕಿದಾಗ ಒಂದು ದಾರಿ ತೆರೆದರೆ, ಮುರಿದು ಬಿದ್ದಾಗ ಯಾರೋ ಕೈ ಹಿಡಿದರೆ, ಮನಸ್ಸು ಮುರಿದು ಕೆಳಕ್ಕೆ ಬೀಳುವಾಗ ಒಂದು ಮಾತು ತಟ್ಟಿದರೆ, ನಿರಾಶೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಪ ಶಕ್ತಿ ಬಂದರೆ, ಈ ಎಲ್ಲ ಕ್ಷಣಗಳು ಸಹಜವಾಗಿಲ್ಲ, ಅವು ಬಾಬಾ ಆಶೀರ್ವಾದ. ಸಾಯಿಬಾಬಾ ಚಮತ್ಕಾರಗಳು ಭಕ್ತರ ಬದುಕಿನಲ್ಲಿ ಹೇಗೆ ಪ್ರಾರಂಭವಾಗುತ್ತವೆ? ಬಾಬಾ ಒಮ್ಮೆ ಹೇಳಿದ್ದಾರೆ, ನನ್ನನ್ನು ನಿಜವಾದ ಹೃದಯದಿಂದ ಒಮ್ಮೆ ಕರೆದರೂ ಸಾಕು, ನಿನ್ನ ಮನೆ ಬಾಗಿಲಿಗೆ ನಾನು ಬಂದು ನಿನ್ನನ್ನು ಎತ್ತಿ ನಿಲ್ಲಿಸುತ್ತೇನೆ. ಒಬ್ಬರು ಪ್ರಾರ್ಥಿಸುತ್ತಾರೆ, ಮತ್ತೊಬ್ಬರು ಅಳುತ್ತಾರೆ, ಇನ್ನೊಬ್ಬರು ಒಂಟಿತನದಲ್ಲಿ ಕುಳಿತುಕೊಂಡಿರುತ್ತಾರೆ. ಆಗ ಬಾಬಾ ಯಾವ ರೂಪದಲ್ಲಿ ಬಂದೆ ಬರುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಸಾಯಿ ಚಿತ್ರ ಮುಖಕ್ಕೆ ಬರುವುದು, ಕೆಲವು ದಿನ ಸಾಯಿ ನಾಮಸ್ಮರಣೆ ತಲೆ ಬಿಡದೆ ಬರುವುದು, ಕೆಲವು ಸಲ ಕಥೆಯೊಂದು ಕಿವಿಗೆ ಬೀಳುವುದು, ಒಂದು ವಿಡಿಯೋ ನಮ್ಮ ಮನಸ್ಸಿಗೆ ಹತ್ತುವುದು, ಯಾರು ಹೇಳಿದ ಮತ್ತೊಂದನ್ನು ಅಕಸ್ಮಾತ್ ಕೇಳುವುದು. ಇವೆಲ್ಲ ಸಾಮಾನ್ಯ ಅಲ್ಲ. ಇದು ಸಾಯಿಬಾಬಾ ನಮ್ಮನ್ನು ಕರೆದೊಯ್ಯುವ ರೀತಿ. ಭಕ್ತರ ಜೀವನದಲ್ಲಿ ನಡೆದ ನೂರಾರು ಚಮತ್ಕಾರಗಳ ನಡುವೆ ಒಂದು ದೊಡ್ಡ ಸತ್ಯ. ಪ್ರತಿ ಭಕ್ತನಿಗೂ ಒಂದು ಪ್ರಶ್ನೆ, ಬಾಬಾ ನನ್ನ ಪ್ರಾರ್ಥನೆ ಕೇಳುತ್ತಿದ್ದೀಯಾ? ಬಾಬಾ ಉತ್ತರ ಕೊಡುತ್ತಾರೆ, ನಿನ್ನ ಪ್ರಾರ್ಥನೆ ಕೇಳದ ನಾನೇ ನೀನು ಅನಿಸುವುದಕ್ಕಿಂತ ನಾನು ಹೆಚ್ಚು ಬೇಗ ಕೇಳುತ್ತೇನೆ. ಆದರೆ ಚಮತ್ಕಾರ ಹೇಗೆ ಬರುತ್ತದೆ ಎನ್ನುವುದರ ಬಗ್ಗೆ ಬಾಬಾ ಹೇಳಿದ ಮಹತ್ವ ಮಾತು. ಒಂದೊಂದು ಹೂವು ಬೆಳೆಯಲು ಸಮಯ ಬೇಕು, ಒಂದೊಂದು ಪ್ರಯತ್ನ ಫಲಿಸಲು ಧೈರ್ಯ ಬೇಕು. ನನ್ನ ಕೃಪೆ, ನಿನ್ನ ಶ್ರದ್ಧೆ ಇವೆರಡು ಸೇರಿದಾಗ ಚಮತ್ಕಾರ. ಸಾಯಿಬಾಬಾ ಚಮತ್ಕಾರ ಕತೆ ಲಕ್ಷಾಂತರ ಜೀವನ ಬದಲಿಸಿದ ನಿಜವಾದ ಅನುಭವ. ಒಂದು ತಾಯಿಯ ಪ್ರಾರ್ಥನೆ, ಒಂದು ಮಗಳ ಪುನರ್ಜನ್ಮ. ಹಳೆಯ ಕಾಲದಲ್ಲಿ ಶಿರಡಿಯಲ್ಲಿ ಒಂದು ತಾಯಿ ತನ್ನ ಮಗಳನ್ನು ಕೈ ಹಿಡಿದು ಬಾಬಾ ಮುಂದಕ್ಕೆ ಬಂದಳು. ಮಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಳು. ತಿನ್ನಲು ಆಗಲಿಲ್ಲ, ನಿಲ್ಲಲೂ ಆಗಲಿಲ್ಲ. ಔಷಧ ಕೊಟ್ಟರೂ ಫಲವಾಗುತ್ತಿರಲಿಲ್ಲ. ಆ ತಾಯಿ ಅಳುತ್ತಾ ಕೇಳಿದಳು, ಬಾಬಾ, ಇದಕ್ಕಿಂತ ದೊಡ್ಡ ನೋವೇನಿದೆ? ನನ್ನ ಕೈಯಲ್ಲಿರುವ ಈ ಮಗಳ ಉಸಿರು ಯಾವ ಕ್ಷಣದಲ್ಲಿ ಹೋಗುತ್ತೋ ಗೊತ್ತಿಲ್ಲ. ನಿನ್ನ ಕೈಯಲ್ಲಿಟ್ಟಿಕೊಳ್ಳಲು ಬಾಬಾ. ಬಾಬಾ ನಗುತ್ತಾ ಹೇಳಿದರು, ಅವಳು ನನ್ನ ಮಗಳು, ನಾನು ಕಾಪಾಡದೆ ಇರ್ತೀನಾ? ಹೋಗು, ಚಿಂತಿಸಬೇಡ. ಬಾಬಾ ಒಂದು ಹಸ್ತಭಕ್ಷ್ಯ ನೀಡಿದರು, ಇದನ್ನು ಮಗಳಿಗೆ ತಿನ್ನಿಸು. ತಾಯಿ ಕನಸಿನಲ್ಲಿರುವಂತೆ ಹಿಂತಿರುಗಿದರು. ಅವರ ಮನಸ್ಸಿನಲ್ಲಿ ಬಾಬಾ ಮಾತು ಓಡಾಡುತ್ತಿದ್ದಂತು. ಅದರ ನಂತರ ಅಚ್ಚರಿ ಏನಾಯಿತು ಗೊತ್ತಾ?
3 ದಿನಗಳಲ್ಲಿ ಮಗಳು ತಿನ್ನಲು ಆರಂಭಿಸಿದಳು. 1 ವಾರದಲ್ಲಿ ನಗುತ್ತಿದ್ದಳು. 10 ದಿನದಲ್ಲಿ ಓಡಾಡುತ್ತಿದ್ದಳು. 1 ತಿಂಗಳಲ್ಲಿ ಚೇತರಿಸಿಕೊಂಡಳು. ತಾಯಿ ಮತ್ತೆ ಬಾಬಾ ಅವರಿಗೆ ಬಂದು ಅಳುತ್ತಾ ಹೇಳಿದರು, ನಾನು ಏನು ಕೊಟ್ಟು ನಿನ್ನ ಋಣ ತೀರಿಸಲಿ ಬಾಬಾ? ಬಾಬಾ ಹೇಳಿದರು, ನಿನ್ನ ಪ್ರೀತಿ ಸಾಕು. ನೀನು ನನ್ನನ್ನು ನೆನಪಿಸಿಕೊಳ್ಳುವಷ್ಟು ನಗದು ದೊಡ್ಡ ಧರ್ಮ. ಈ ಕತೆ ಕೇವಲ ಒಂದು ಉದಾಹರಣೆ. ಭಾರತದ ಪ್ರತಿಯೊಂದು ಮನೆಯಲ್ಲಿ ಇಂತಹ ಸಾವಿರಾರು ಅನುಭವಗಳಿವೆ. ಹಿಂದಿನ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಬಾಬಾ ಚಮತ್ಕಾರ ಹೇಗೆ ಬರುತ್ತಿತ್ತು? ಮನಸ್ಸಿಗೆ ಶಾಂತಿ ಕೊಡಿಸುವುದು ದೊಡ್ಡ ಚಮತ್ಕಾರ. ಈಗಿನ ಜಗತ್ತಿನಲ್ಲಿ ಅಶಾಂತಿಯೇ ಹೆಚ್ಚು. ಆದರೆ ಸಾಯಿನಾಮ ಕೇಳಿದಾಗ ಹೃದಯ ಹಗುರವಾಗುವುದು ಇದು ಸಾಮಾನ್ಯವಲ್ಲ, ಇದು ಸಾಯಿ ಕೃಪೆ. ಕಷ್ಟದಲ್ಲಿ ದಾರಿ ತೆರೆದುಕೊಳ್ಳುವುದು. ನಾವು ಹೋರಾಡುತ್ತಿರೋ ಸಮಯದಲ್ಲಿ ಅಕಸ್ಮಾತ್ ಎದುರಿಗೆ ಬಂದ ಅವಕಾಶ ಅದೃಷ್ಟವಲ್ಲ, ಬಾಬಾ ನಡೆಸಿದ ದಾರಿ. ಅಳು ಬಂದಾಗ ಹೃದಯದಲ್ಲಿ ಒಬ್ಬನು ಸಾಂತ್ವನ ಹೇಳುವಂತೆ ಅನಿಸುವುದು ಅದು ಬಾಬಾ. ಅವನು ಹೇಳುವ ಮಾತೆ, ಅಳಬೇಡ, ನಿನ್ನ ಕಣ್ಣೀರಿನ ಒಂದು ಹನಿಯು ನನಗೆ ಕಾಣದ ಭಾಗ್ಯವಿಲ್ಲ. ಹಣಕಾಸಿನ ಅಲೆಯಲ್ಲೊಂದು ಪುಟ್ಟ ಅವಕಾಶ ಸಿಗುವುದು. ಬಹಳ ಜನರ ಜೀವನದಲ್ಲಿ ಕೆಲಸ ಸಿಗುವುದು. ಬಿಸ್ನೆಸ್ ಉದ್ರೇಕದ ಸಮಯದಲ್ಲಿ ಒಮ್ಮೆ ಏರಿಕೆ, ಹೊಸ ವ್ಯಕ್ತಿ ಪರಿಚಯವಾಗಿ ಸಹಾಯ ಮಾಡುವುದು. ಇವುಗಳನ್ನು ಅವರು ಅದೃಷ್ಟ ಎನ್ನಬಹುದು. ಆದರೆ ಭಕ್ತರು ತಿಳಿದಿರುತ್ತಾರೆ, ಇದು ಬಾಬಾ ಚಮತ್ಕಾರವಾಗಿದೆ. ಪ್ರೀತಿಯಲ್ಲಿ ಪುನಃ ಒಂದಾಗುವುದು. ಮನಸ್ಸು ಮುರಿಯುವ ಸಂಬಂಧಗಳು ಕೂಡಿ ಬರುವುದೇ ಬಾಬಾ ಕೃಪೆ. ಮನೆಯ ಶಾಂತಿ. ಯಾವ ಮನೆಯಲ್ಲಿ ಸಾಯಿನಾಮ ಕೇಳುತ್ತದೆ ಅಲ್ಲಿ ಕಲಹ ಉಳಿಯಲು ಸಾಧ್ಯವಿಲ್ಲ. ಸಾಯಿಬಾಬಾ ಹೇಳಿದ 2 ಮಾತು ಜೀವನಗಳಲ್ಲಿ ಬದಲಿಸುವುದು. ಶ್ರದ್ಧೆ, ಸಬೂರಿ, ಧೈರ್ಯ. ಈ 2 ಮಾತುಗಳು ಕೇವಲ ಉಪದೇಶವಲ್ಲ, ಇದು ಚಮತ್ಕಾರಗಳ ಬಾಗಿಲು ತೆರೆದ ಚಾವಿ. ಬಾಬಾ ತಿಳಿಸಿದ್ದಾರೆ, ನನ್ನನ್ನು ನಂಬು. ನಿನ್ನ ಕಷ್ಟ ನೋಡಲು ನಾನು ಸಹ ಮಾಡಲಾರೆ, ಆದರೆ ನಿನ್ನ ಸಮಯವನ್ನು ಸರಿಯಾಗಿಸುವ ಜವಾಬ್ದಾರಿ ನನ್ನದು. ಸಾಯಿಬಾಬಾ ಚಮತ್ಕಾರ ನಮ್ಮ ಕಣ್ಣು ಕಾಣದರೂ ನಡೆಯುತ್ತಿರುವುದು. ನಾವು ಒಮ್ಮೆ ಸಾಯಿನಾಮ ಹೇಳಿದರೆ ಅವರ ಆಶೀರ್ವಾದ ನಮ್ಮನ್ನು ಸುತ್ತಿಕೊಳ್ಳುತ್ತದೆ. ನಾವು ಒಂದು ದೀಪ ಹಚ್ಚಿದರೆ ನಮ್ಮ ಮನೆಯ ಅಂಧಕಾರ ತಾನೇ ದೂರವಾಗುತ್ತದೆ. ನಾವು ಬಾಬಾ ಅವರಿಗೆ ನಮ್ಮ ಕಷ್ಟ ಹೇಳಿದರೆ ಉತ್ತರ ಈಗಲೇ ಬರುತ್ತದೆ, ಏನೇ ರೂಪದಲ್ಲಿ ಆಗಿರಲಿ. ಬಾಬಾ ಹೇಳಿದ ಮಾತು, ನಾನು ಕೇಳಿದ್ದೇನೆ, ನೀನು ಕೇಳಲಿಲ್ಲವಷ್ಟೇ. ಕೊನೆಗೆ ಸಾಯಿಬಾಬಾ ಚಮತ್ಕಾರ ಸದಾ ನಡೆಯುತ್ತಲೇ ಇದೆ. ಅದಕ್ಕಾಗಿ ದೊಡ್ಡ ಪೂಜೆ ಬೇಡ, ಹಣಕಾಸು ಬೇಡ, ಹೋಮ ಹವನಗಳೇನೂ ಬೇಡ. ಬಾಬಾ ಕೇಳುವುದು ಒಂದೇ ಒಂದು, ನನ್ನನ್ನು ನೆನಪಿಸು. ನಿನ್ನ ಮನಸ್ಸು ನನಗೆ ಸಾಕು. ನಾನು ಕೇವಲ ಪ್ರೀತಿ, ಶ್ರದ್ಧೆ, ಧೈರ್ಯ, ಒಳ್ಳೆಯತನ ಇವುಗಳನ್ನು ಹಿಡಿದರೆ ಸಾಕು. ಬಾಬಾ ಉಳಿದ ದಾರಿ ನಮ್ಮ ಪರವಾಗಿ ನಡೆಸುತ್ತಾರೆ. ಅಂತಿಮ ಸತ್ಯ, ಸಾಯಿಬಾಬಾ ಚಮತ್ಕಾರ ಅದು ಭಕ್ತನ ಉಸಿರಿನಲ್ಲೇ ನಡೆಯುವ ಒಂದು ದಿವ್ಯ ಶಕ್ತಿ. ನಾವು ಬಯಸಿದರೂ ಬಯಸದಿದ್ದರೂ ಬಾಬಾ ನಮ್ಮ ಜೊತೆ ಇದ್ದೇ ಇರುತ್ತಾರೆ. ಏಕೆಂದರೆ ಬಾಬಾ ಎಂದಿಗೂ ದೂರ ಹೋಗುವುದಿಲ್ಲ. ಅವರು ನಮ್ಮ ಹೃದಯದಲ್ಲೇ ವಾಸಿಸುತ್ತಾರೆ. ಓಂ ಸಾಯಿರಾಮ್. ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ, ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಹಾರೈಸುತ್ತೇನೆ. ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ. ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಇರಲಿ. ಸಾಯಿರಾಮ್.